ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೌದಮ್ಮ, ಅವನೊಬ್ಬ ಇದ್ದ. ಅವನ ಫ್ರೆಂಡ್ ಅನ್ಬೇಕು, ತಮ್ಮ ಅನ್ಬೇಕು, ಅಣ್ಣ ಅನ್ಬೇಕು, ಅಥವಾ ದೂರದ ಸಂಬಂಧಿ ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಅವರಿಬ್ರು ಇದ್ದಿದ್ದು ನೋಡಿದ್ರೆ ಒಂದೇ ಜೀವ ಎರಡು ದೇಹ ಅನ್ನೋ ಥರ ಇದೆ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಪ್ರಾಣ. ಯಾರಾದರೂ ಇವನಿಗೆ ಏನಾದರೂ ಅಂದರೆ ಸಿಕ್ಕಾಪಟ್ಟೆ ಕೋಪ. ಇವನ್ನ ಬಿಟ್ಟು ಬೇರೆ ಯಾರ ಹತ್ರನೂ ಮಾತೇ ಆಡ್ತಾ ಇರಲಿಲ್ಲ ಅವನು. ಅವನು ಅಷ್ಟೇ, ಒಬ್ಬರನ್ನ ಕಂಡ್ರೆ ಒಬ್ರು ಪ್ರಾಣ ಅನ್ನೋ ಥರ ಇದ್ರು. ಯಾರಾದರೂ ಇವನಿಗೆ ಏನಾದರೂ ಅಂದರೆ ನುಗ್ಬಿಡ್ತಿದ್ದ. ಅವರಿಗೆ ಡೇಟ್ ಹೊಡೆದು ಇವನಿಗೆ ಸಮಾಧಾನನೇ ಆಗ್ತಿರ್ಲಿಲ್ಲ. ಒಂದ್ಸಲ ನಾವು ಆಟ ಆಡ್ಬೇಕಾದ್ರೆ ನಾನು ಅವನಿಗೆ ತಡೆದೆ ಅಂತ ನನ್ನ ಮೇಲೆ ಕೈ ಮಾಡ್ದ. ಆ ಗುರುತಿಂದ ನನ್ನ ಬೆನ್ನ ಮೇಲೆ ಹಾಗೆ ಇದೆ. ಅವ್ರೀಗ ಎಲ್ಲಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಇಲ್ಲಮ್ಮ, ನನಗೇನು ಗೊತ್ತಿಲ್ಲ. ನನ್ನ ಹತ್ರ ಒಂದು ಫೋಟೋ ಇತ್ತು. ತುಂಬ ವರ್ಷ ಆಗೋಯ್ತಲ್ಲ, ಹುಡುಕ್ಬೇಕು. ಅಂಗಡಿಲಿ ಹುಡುಕ್ತೀನಿ, ಇದ್ರೆ ತಂದು ಕೊಡ್ತೀನಿ. ಸರಿ ಸರಿ ತಗೊಳ್ಳಿ. ನಾವು ಆಶ್ರಮದಲ್ಲಿದ್ದಾಗ ತೆಗೆಸಿದ ಫೋಟೋ ಇದೇನು? ಈ ಫೋಟೋ ನನಗೆ ಗೊತ್ತು ಸರ್, ನಾನು ನೋಡಿದ್ದೀನಿ. ಇದು ನಮ್ಮ ಮನೇಲೂ ಇದೆ. ಇದರಲ್ಲಿ ಇವರೇ ಜಯಂತ್ ಅವರಲ್ವಾ? ಇವನು ಸಚಿನ್, ಈಗ ಇವನು ಫಾರಿನಲ್ಲಿದ್ದಾನೆ. ಅಂದ್ರೆ ಜಯಂತ್ ಅವ್ರು ಯಾವ್ದ್ರಲ್ಲಿ? ಇಲ್ಲಿದಾನಲ್ಲ, ಇವನೇ ಜಯಂತ್. ಇವ್ರು ಜಯಂತ? ಏನ್ ಹೇಳ್ತಿದ್ದೀರಾ ಸರ್ ನೀವು? ಹೌದಮ್ಮ, ನಾನು ನಿಜನೇ ಹೇಳ್ತಿದ್ದೀನಿ. ಸರ್, ಇಷ್ಟೊತ್ತು ಜಯಂತ್ ಅವ್ರೊಬ್ರನ್ನ ತುಂಬಾ ಹಚ್ಕೊಂಡಿದ್ರು. ಅವ್ರ ಕ್ಲೋಸ್ ಫ್ರೆಂಡ್ ಅಂದ್ರಲ್ಲ, ಇದ್ರಲ್ಲಿ ಅವ್ರು ಯಾರು ಸರ್? ಅವನಾ? ಇಲ್ಲಿದಾನಲ್ಲ, ಅವನೇ. ಅವ್ರ ಹೆಸರು? ಅವನ ಹೆಸರು ಅವನ ಹೆಸರು ಅರ್ಜುನ್ ಅಂತ. ಇವರಿಬ್ರು ಅಷ್ಟೊಂದು ಕ್ಲೋಸ್ ಫ್ರೆಂಡ್ಸಾ ಸರ್? ಅದೇ ಹೇಳಿದ್ನಲ್ಲಮ್ಮ, ನಾನು ಆಶ್ರಮಕ್ಕೆ ಹೋಗೋಕ್ಕಿಂತ ಮುಂಚೆ ಅವ್ರು ತುಂಬಾನೇ ಕ್ಲೋಸ್ ಆಗಿದ್ರು. ಒಬ್ರಂದ್ರೆ ಒಬ್ರಿಗೆ ಪ್ರಾಣ. ಮುಂಚೆ ಅರ್ಜುನ್ಗೆ ಮಾತು ಸ್ವಲ್ಪ ಬರ್ತಾ ಇತ್ತು, ಕಿವಿನೂ ಕೇಳಿಸ್ತಾ ಇತ್ತು. ಆದರೆ ಅವನಿಗೆ ಯಾರು ದತ್ತಕ್ಕೆ ತೊಗೊಂಡಿರೋ ಟೈಮಲ್ಲಿ ಅವನಿಗೆ ಮಾತು ಕಿವಿ ಎರಡೂ ಹೊಟ್ಟೋಯ್ತು. ಅಲ್ಲಿ ತನಕ ಎಲ್ಲ ಚೆನ್ನಾಗಿತ್ತು, ಇದಕ್ಕಿದ್ದಾಗ ಏನಾಯ್ತು ಸರ್? ನನಗೆ ಗೊತ್ತಿರೋದನ್ನ ನಾನು ಹೇಳಿದ್ದೀನಿ. ಇದಕ್ಕಿಂತ ಜಾಸ್ತಿ ನನಗೇನು ಗೊತ್ತಿಲ್ಲ. ಜಾನು, ನೀನು ಹಾರ್ಡ್ವೇರ್ ಶಾಪಲ್ಲಿ ಆ ಫೋಟೋ ನೋಡಿ ಯಾಕೆ ಅಷ್ಟು ಗಾಬರಿ ಆದ? ವಿಶ್ವ, ಅಲ್ಲಿ ಜಯಂತ್ ಅವ್ರೊಬ್ಬನ ತುಂಬಾ ಹಚ್ಕೊಂಡಿದ್ದ, ಅರ್ಜುನ್ ಅಂತ ಹೇಳಿದ್ರಲ್ಲ, ಅವ್ರು ಬೇರೆ ಯಾರು ಅಲ್ಲ ಕಣೋ, ನನ್ನ ಅಣ್ಣ ಬೆಂಕಿ. ಏನು ಹೇಳ್ತಾ ಇದೆ ಜಾನು? ಹೌದು ವಿಶ್ವ, ಒಂದ್ಸತಿ ಬೆಂಕಿ ಅಣ್ಣ ನಮ್ಮ ಮನೆಗೆ ಬಂದಾಗ ಆ ಫೋಟೋ ನೋಡಿ ಸಿಕ್ಕಾಪಟ್ಟೆ ಹತ್ಬಿಟ್ಟಿದ್ದ. ಅವ್ನು ನನ್ನ ಕ್ಲೋಸ್ ಫ್ರೆಂಡು, ಅವನು ನಾನು ನೋಡಲೇಬೇಕು, ಅವ್ನು ಎಲ್ಲಿದ್ದಾನೋ ನಾನು ಭೇಟಿ ಮಾಡಬೇಕು ಅಂತ ತುಂಬಾನೇ ಹತ್ಬಿಟ್ಟ. ಇದನ್ನ ನಾನು ಜಯಂತ್ ಅವ್ರಿಗೆ ತೋರಿಸಿ ಕೇಳಿದ್ದೆ. ಅವ್ರಾಗ ಬೇರೆ ಯಾರನ್ನೋ ತೋರಿಸಿ ಅದೇ ನಾನು ಅಂತ ಹೇಳಿದ್ರು. ನಂಗೆ ಅವಾಗ ಏನೂ ಅರ್ಥ ಆಗಿರಲಿಲ್ಲ. ಆದರೆ ನಾನು ಬೆಂಕಿ ಅಣ್ಣಂಗೆ ನಿನ್ನ ಫ್ರೆಂಡ್ನ ಹುಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಪಾಪ ಕಣೋ ಬೆಂಕಿ ಅಣ್ಣ, ಛೇ, ಇವಾಗಿರೋ ಪರಿಸ್ಥಿತಿನಲ್ಲಿ ನನ್ಗೇನು ಹೇಳಕ್ಕೂ ಆಗಲ್ಲ. ನಾವಿನ್ಮೇಲೆ ತುಂಬ ಹುಷಾರಾಗಿ ಹೆಜ್ಜೆ ಇಡಬೇಕು ಜಾನು. ಅಣ್ಣಂಗೂ ಮತ್ತು ಜಯಂತ್ಗೂ ಏನು ಸಂಬಂಧ, ಅವರಿಬ್ಬರ ಮಧ್ಯೆ ಏನು ನಡೆದಿದೆ ಅದನ್ನು ಫಸ್ಟ್ ತಿಳ್ಕೋಬೇಕು. ಥ್ಯಾಂಕ್ ಯು. ಪಾಪ ನೀವೇ ಕಾಫಿ ಮಾಡಬೇಕಾಯ್ತು ಅನ್ಸುತ್ತಲ್ವಾ? ನನ್ನಿಂದ ತೊಂದರೆ ಆಯಿತು ಅನ್ಸುತ್ತೆ. ಅಯ್ಯೋ, ಏನು ತೊಂದರೆ ಇಲ್ಲ. ಇವತ್ತು ನಮ್ಮ ಕೆಲಸದವ್ರು ರಜಾ. ಅವ್ರಿದ್ದಿದ್ರೆ ಇದೆಲ್ಲ ಅವರೇ ಮಾಡ್ತಿದ್ರು. ಹೇಗೂ ನನ್ನ ಮನೇಲಿ ಒಬ್ಳೇ ಇದ್ನಲ್ವಾ, ನೀವು ಬಂದ್ರಿ, ನನಗೂ ಟೈಮ್ ಪಾಸ್ ಆದಂಗಾಯ್ತು. ತನೋವ್ರೆ, ಈ ಥರ ಪರ್ಸನಲ್ ಡೀಟೇಲ್ಸ್ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳಿಬೇಡಿ. ಆದರೆ ವಿಶ್ವ ಅವ್ರು ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಿದ್ರು ಅಂತ ಹೇಳಿದ್ರಲ್ಲ, ಆ ಹುಡುಗಿ ಹೆಸರೇನಾದ್ರೂ ಗೊತ್ತಾ? ಇಲ್ಲ ಜಯಂತ್ ಅವರೇ, ಅವನು ಒಂದ್ಸತಿ ಹೇಳಿದ್ದ, ಆದರೆ ಇವಾಗ ನೆನಪೇ ಇಲ್ಲ ನೋಡಿ.
ನೀವು ಆ ಹುಡುಗಿನ ಏನಾದರೂ ನೋಡಿದ್ದೀರಾ? ಐ ಮೀನ್ ವಿಶ್ವ ಅವ್ರು ಏನಾದರೂ ಫೋಟೋ ತೋರಿಸಿದಾರಾ? ಆ ಹುಡುಗಿ ನನ್ನ ಪಾಲಿಗೆ ಒಂಥರ ನಿಗೂಢ ವ್ಯಕ್ತಿ. ಅವನಿಗೆ ನಾನಾಗೆ ಏನಾದರೂ ಕೇಳಿದ್ರೆ ಅವನು ಆ ಹುಡುಗಿ ಬಗ್ಗೆ ಮಾತಾಡ್ತಾನೆ ಹೊತ್ತು, ಇಲ್ಲ ಅಂದರೆ ಹೋಗ್ಲಿ ಹುಡುಗಿ ಹೇಗಿದ್ದಾಳೆ ಫೋಟೋನಾದರೂ ತೋರಿಸು ಅಂದರೆ ಇಲ್ಲಿವರೆಗೂ ತೋರಿಸಿಲ್ಲ ಅವನು. ಆದರೆ ಆ ಹುಡುಗಿ ಇತ್ತೀಚೆಗೆ ತೀರ್ಕೊಂಡು ಅಂತ ಹೇಳ್ತಿದ್ದ. ಆ ಹುಡುಗಿ ತೀರೋದ್ಲು ಅಂತ ಗೊತ್ತಾದ್ಮೇಲೆ ಇವ್ನು ನನ್ನ ಜೊತೆ ಮದುವೆಗೆ ಒಪ್ಕೊಂಡಿದ್ದು. ಹೇಗೋ ಸರಿ ಹೋದ್ನಲ್ಲ ಅಂದ್ಕೊಂಡ್ರೆ ಈಗ ಮತ್ತೆ ಅವನು ಹಳೆ ಚಾಳಿ ಶುರು ಮಾಡಿದ್ದಾನೆ. ಇತ್ತೀಚೆಗೆ ಅಂದರೆ ಯಾವಾಗ? ಅದೇ ನಮ್ಮ ಎಂಗೇಜ್ಮೆಂಟ್ ಆದಮೇಲೆ ಇವ್ನು ಈ ಥರ ವಿಚಿತ್ರವಾಗಿ ಆಗ್ತಿರೋದು. ಹೌದಾ? ಯಾಕೆ? ನನಗೇನೋ ಅವಳ ಗರ್ಲ್ ಫ್ರೆಂಡು ಮತ್ತೆ ವಾಪಸ್ ಬಂದಿದ್ದಾಳೆ ಅಂತ ನನಗೆ ಯಾಕೋ ಅನುಮಾನ ಆಗ್ತಿದೆ. ಆದರೆ ನೀವು ಅವ್ರು ಸತ್ತೋಗಿದ್ದಾರೆ ಅಂತ ಹೇಳಿದ್ರಿ ಅಲ್ವಾ? ಹೌದು, ನಾನು ಅವನ ಹತ್ರ ಪದೇ ಪದೇ ಕೇಳ್ತಿದ್ದಕ್ಕೆ ಅವಳು ಸತ್ತೋಗಿದ್ದಾಳೆ ಅಂತ ನನ್ನ ಹತ್ರ ಸುಳ್ಳು ಹೇಳಿದಾನೇನೋ ಅಂತ ನನಗನ್ಸ್ತಿದೆ. ನಿಮ್ಗೇನು ಅನ್ಸುತ್ತೆ ಸರ್? ಇವ್ರು ಹೇಳ್ತಿರೋದು ನೋಡಿದ್ರೆ ವಿಶ್ವ ಲವ್ ಮಾಡಿದ್ದು ಜಾನ್ವಿ ಅವ್ರನ್ನೇನ. ಇವ್ರ ಪ್ರಕಾರ ಜಾನ್ವಿ ಅವರು ಮತ್ತೆ ಸಿಕ್ಕಿದ್ದಾರೆ ಅಂದರೆ ವಿಶ್ವ ಜಾನ್ವಿ ಒಂದಾಗಿದ್ದಾರೆ. ಜಾನ್ವಿ ಅವ್ರು ಸಿಕ್ಕಿದ್ದಾರೆ ಅಂದರೆ ಅವ್ರು ಬದುಕಿದ್ದಾರೆ ಅಂತಲ್ವಾ? ಸರ್ ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಈಗಲಾದರೂ ನಾವು ಹುಡುಗಿನ ಫೋಟೋ ನೋಡೋ ಪ್ರಯತ್ನ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ, ಆ ಎಲ್ಲ ಥರ ಪ್ರಯತ್ನನೂ ನಾನು ಮಾಡಾಯಿತು ಸರ್, ಎಲ್ಲೂ ಸಿಗಲಿಲ್ಲ. ನನಗೆ ಯಾಕೋ ಅವ್ನ ಫೋನಲ್ಲಿ ಆ ಹುಡುಗಿ ಫೋಟೋ ಇರ್ಬೋದು ಅಂತ ಅನಿಸ್ತಿದೆ. ಆದರೆ ಅವ್ನ ಫೋನ್ನ ನನ್ನ ಕೈಗೆ ಕೊಡೋದಿಲ್ವೇ? ಹೀಗಿರುವಾಗ ನಾನು ಏನು ಮಾಡಲಿ ಹೇಳಿ? ವಿಶ್ವ, ಒಂದು ವೇಳೆ ವೆಂಕಿ ಅಣ್ಣಂಗೆ ಈ ವಿಷಯ ಗೊತ್ತಾದರೆ ತನ್ನ ಸ್ನೇಹಿತನೇ ತನ್ನ ತಂಗಿ ಜೀವನನ ಹಾಳು ಮಾಡಿದ್ದಾನೆ ಅಂತ ಎಷ್ಟು ನೊಂದ್ಕೋತಾನೋ ಏನೋ. ಸಮಾಧಾನ ಮಾಡ್ಕೋ ಜಾನು. ನಾನು ಹೇಳಿದ್ನಲ್ಲ, ಮೊದಲು ಅವರಿಬ್ಬರ ಮಧ್ಯೆ ಏನು ನಡೆದಿದೆ ಅಂತ ತಿಳ್ಕೊಳ್ಳೋಣ, ಆಮೇಲೆ ಬೇರೆದ್ರ ಬಗ್ಗೆ ಯೋಚನೆ ಮಾಡೋಣ. ಪಾಪ ಕಣೋ ಅಣ್ಣ, ಅವನಿಗೆ ಮೊದಲು ಕಿವಿ ಕೇಳಿಸ್ತಿತ್ತಂತೆ, ಮಾತು ಬರ್ತಿತ್ತಂತೆ ಅಂತ ಹೇಳಿದ್ರು. ಆದರೆ ಅವನಿಗೆ ಮಾತು ಹೇಗೆ ಹೋಯ್ತು? ಇವರಿಬ್ರ ಮಧ್ಯೆ ಏನಾದರೂ ಸಮಸ್ಯೆ ಆಯ್ತಾ? ಇವ್ರು ಯಾಕೆ ನನ್ನಿಂದ ಈ ವಿಷಯನೆಲ್ಲ ಮುಚ್ಚಿಟ್ರು? ಜಾನು, ವಿಷಯ ನನ್ನಿಂದ ಮುಚ್ಚಿಟ್ಟಿದ್ದಾರೆ ಅಂತಂದರೆ ಅದ್ರ ಹಿಂದೆ ಏನೋ ಇದೆ ಅನ್ನೋದಂತೂ ಸತ್ಯ. ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂತಂದರೆ ನಾವು ಫಸ್ಟ್ ಆ ಫಾದರ್ನ ಮೀಟ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು. ಅದಕ್ಕಿಂತ ಮುಂಚೆ ನೀನು ಆ ಜಯಂತ್ ಅವ್ರ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಈ ರಹಸ್ಯಗಳಿಗೆಲ್ಲ ಉತ್ತರ ಸಿಕ್ಕಿದ ಮೇಲೆ ಸಾಕ್ಷಿ ಸಮೇತ ಜಯಂತ್ ಮುಂದೆ ಹೋಗಿ ಇಬ್ರು ನಿಂತ್ಕೊಳ್ಳೋಣ. ಹೌದು, ಆದರೆ ಇವ್ರು ತುಂಬ ಲೇಟಾಗಿ ಅನಾಥಾಶ್ರಮಕ್ಕೆ ಹೋದ್ರು ಅಂತ ಹೇಳಿದ್ರು. ಆದರೆ ಇವ್ರಿಗಿಂತ ಮೊದಲು ಯಾರಿದ್ರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ. ಆವಾಗ ಎಲ್ಲ ವಿಷಯನೂ ಕ್ಲೀನಾಗಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ಒಳ್ಳೆ ಐಡಿಯಾ. ನಾನು ಅವ್ನ ನಂಬರ್ನ ಕಂಡು ಹಿಡಿತೀನಿ. ಬಾ ಹೊರಡೋಣ. ಲಕ್ಷ್ಮೀ ನಿವಾಸ